ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಒಳ್ಳೆ ರೆಸಿಪಿ ಮಾಡಿದ್ದೀನಿ ನೋಡಿ. ಏನಂತ, ಒಂದು ಕುಕ್ಕರ್ ಇಟ್ಕೊತೀನಿ. ಫಸ್ಟು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ನೀರು ಚೆನ್ನಾಗಿ ಕಾದ್ಮೇಲೆ ಅಳಸಂಡೆ ಕಾಳು ತೊಳೆದಾಕ್ತೀನಿ. ಅದು ಒಂದು 2 ಕುದಿ ಕುದ್ರೆ ಸಾಕು. ಆಮೇಲೆ ಅದಕ್ಕೆ ಎಲ್ಲ ಥರ ಬೆರಕೆ ಸೊಪ್ಪು ಹಾಕ್ಬಿಟ್ಟು ಜೊತೆಗೆ ಸ್ವಲ್ಪ ಅದು ಒಂದು ಕುದಿ ಕುದ್ಮೇಲೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, 1-2 ಟೊಮೊಟೊ ಇಷ್ಟು ನಾನು ನುಣ್ಣಗೆ, ಹೆಂಗಂದರೆ ಸೊಪ್ಪು ಜಾಸ್ತಿ ನುಣ್ಣಗೆ ಬೇಯಬಾರ್ದು, ಒಂದು ಸ್ವಲ್ಪ ದಿಂಡಾಗಿದ್ದರೆ ಚೆನ್ನಾಗಿ ಬಸ್ತಾರೆ. ಇದೆಲ್ಲ ಆದಮೇಲೆ ಅದೊಂದು 4-5 ಕುದಿಯುತ್ತೆ. ಒಂದು 10 ನಿಮಿಷ ಕುದ್ರೆ ಸಾಕು, ರೆಡಿ ಆಯಿತು. ಇವಾಗ ಇದು ನಾವು ಸಪ್ರೇಟ್ ಮಾಡ್ಕೊಳ್ಳೋಣ. ಕಾಳೆಲ್ಲ ನೋಡಿಬಿಟ್ಟು ಚೆನ್ನಾಗಿ ಬೆಂದು ನೋಡಿಬಿಟ್ಟು ಸಪ್ರೇಟ್ ಮಾಡ್ಕೊಂಡು ನಾವು ಏನು ಮಾಡಬೇಕಂದ್ರೆ ಪಕ್ಕಿಟ್ಬಿಟ್ಟು ಒಂದು ಪ್ಯಾನ್ ಇಟ್ಕೊತೀನಿ. ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆನ ಒಂದು 2 ಸ್ಪೂನ್ ಎಣ್ಣೆ ಸಾಕು. ಅದಕ್ಕೆ ನಾನು ಒಂದು 15 ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಒಂದು 2 ಈರುಳ್ಳಿ, ಚಿಕ್ಕದು 2 ಈರುಳ್ಳಿ, ಸ್ವಲ್ಪ ಕರಿಬೇವು ಇಷ್ಟು ಸ್ವಲ್ಪ ರೋಸ್ಟ್ ಮಾಡ್ಕೊತೀನಿ. ಸ್ವಲ್ಪ ಅನ್ನೋದು ಕಂದು ಬಣ್ಣ ಬರಬೇಕು. ಬಂದಮೇಲೆ ನಾನು ಏನು ಮಾಡ್ತೀನಿ, ಅದಕ್ಕೆ ಸ್ವಲ್ಪ ತೆಂಗಿನ ತುರಿ, ಜೀರಿಗೆ, ಮೆಣಸು ಇಷ್ಟನ್ನು ಹಾಕಿ ನಾನು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇಷ್ಟು ಫ್ರೈ ಆದಮೇಲೆ ನೋಡಿ ಸ್ವಲ್ಪ ಅದು ತಣ್ಣಗಾಗಿಬಿಡಬೇಕು. ತಣ್ಣಗಾಗಿಬಿಟ್ರೆ ಅವಾಗ ರುಬ್ಬಕ್ಕೆ ಚೆನ್ನಾಗಿರುತ್ತೆ. ಅದ್ರ ಜೊತೆ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಹುಣಸೆಹಣ್ಣು, 2 ಟೊಮೊಟೊ ಬೇಯಿಸಿರೋದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ ತೊಗೊಬಿಟ್ಟು ಅದಕ್ಕೆ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಜೊತೆಗೆ 1-2 ಡ್ರ್ ಅಂತ ಮಾಡಮೇಲೆ ಸ್ವಲ್ಪ ಕಾಳು, ಕೊತ್ತಂಬರಿ ಇಷ್ಟು ಹಾಕ್ಬಿಟ್ಟು ನುಣ್ಣಗೆ ರುಬ್ಬಿಟ್ಟು ಅದೇ ಕುಕ್ಕರ್ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ, ಸಾಸಿವೆ, ಒಣಮೆಣಸು, ಈರುಳ್ಳಿ, ಕರಿಬೇವು ಇದು ಒಗ್ಗರಣೆ ಹಾಕ್ಬಿಟ್ಟು ಆ ರುಬ್ಬಿರೋಂಥ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು 1-2 ಸಲ ತಿರುಗಿಸ್ಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಹೋಗಂಟ ನಮಗೆ ಎಷ್ಟು ಸಾರು ಬೇಕಷ್ಟು ನೀರು ಹಾಕ್ಕೊಂಡು, ಇದು ಏನು ಗೊತ್ತಾ, ಉಕ್ಕಬಾರ್ದು. ಸಾರು ಉಕ್ಕಿದ್ರೆ ಟೇಸ್ಟ್ ಇರೋಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು, ಉಕ್ಕಕ್ಕೆ ಮುಂಚೆ ನಾವು ನೋಡ್ಕೊಳ್ತಾ ಇರಬೇಕು. ನೋಡಿ ಇಷ್ಟು ಕುದ್ರೆ ಸಾಕು, ಸಾರು ರೆಡಿ ಆಯಿತು. ರೆಡಿ ಆದ ಪಕ್ಕಿಟ್ಬಿಟ್ಟು ಇನ್ನೊಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಎಣ್ಣೆ, ಸ್ವಲ್ಪ ಅಂದರೆ ಒಂದು 3 ಸ್ಪೂನ್ ಎಣ್ಣೆ ಹಾಕ್ಬೇಕು. ಕಾಳು ಜಾಸ್ತಿ ಇದೆಯಲ್ಲ, ಒಂದು 3 ಸ್ಪೂನ್ ಎಣ್ಣೆ, ಸಾಸಿವೆ, ಒಣಮೆಣಸು, ಜಜ್ಜಿರೋಂಥ ಬೆಳ್ಳುಳ್ಳಿ, ಸ್ವಲ್ಪ ಈರುಳ್ಳಿ ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊಪ್ಪು ಒಗ್ಗರಣೆಗೆ ತುಂಬ ರುಚಿಯಾಗಿ ಈ ಥರ ಮಾಡ್ಕೊಂಡು ನೋಡಿ ಒಂದ್ಸಲ ನೀವು. ಸ್ವಲ್ಪ ಈರುಳ್ಳಿ ಹಾಕ್ಬಿಟ್ಟು ಅದೆಲ್ಲ ಚೆನ್ನಾಗಿ ಕಂದು ಬಣ್ಣ ಬಂದಮೇಲೆ ನಾವು ಕಾಳು ಹಾಕ್ಕೋಬೇಕು. ಸೊಪ್ಪು ಕಾಳು ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಟೇಸ್ಟ್ಗೆ ಏನು ಮಾಡಬೇಕು, ಸ್ವಲ್ಪ ತೆಂಗಿನ ತುರಿ ಹಾಕ್ಬಿಟ್ಟು, ಅದು ಏನು ಗೊತ್ತಾ, ಜಾಸ್ತಿ ಸಿಹಿಯಾಗಿ ಬಿಡಬಾರ್ದು. ಕೈ ಆಡಿಸ್ತಾ ಇರಬೇಕಾದ್ರೆ ಸೊಪ್ಪು ಸೀದೋಗ್ಬಿಟ್ರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಸ್ವಲ್ಪ ತೆಂಗಿನ ತುರಿ ಮೇಲೆ ನಿಮ್ಗೆ ಇಷ್ಟ ಇರೋ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ, ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ, ಹಾಕ್ಲೇಬೇಕಂತೇನಿಲ್ಲ. ಇಷ್ಟು ರೆಡಿ ಆಯ್ತು ಸಾರು. ಬನ್ನಿ ಇವಾಗ ಒಂದು ತಟ್ಟೆ ತೊಗೊಳ್ಳಿ, ಬಿಸಿ ಮುದ್ದೆ, ಸ್ವಲ್ಪ ಅನ್ನ, ಸಾರು, ಪಲ್ಯ ತುಂಬ ರುಚಿಯಾಗಿದೆ. ಒಂದ್ಸಲ ಈ ಥರ ಟ್ರೈ ಮಾಡಿ ನೀವು. ಹಳ್ಳಿ ಕಡೆಯಲ್ಲಿ ಇದೇ ಥರ ಮಾಡೋದು. ಸ್ವಲ್ಪ ಟ್ರೈ ಮಾಡಿ, ಚೆನ್ನಾಗಿರುತ್ತೆ, ತಿಂದು ನನಗೆ ಕಮೆಂಟ್ಸ್ ಹಾಕಿ. ಓಕೆ, ಬಾಯ್.